मुक्तासन शुरू। For change. ಪವನ ಮುಕ್ತಾಸನ. ಈ ಪವನ ಮುಕ್ತಾಸನವನ್ನು ಮಾಡುವುದರಿಂದ ಹೊಟ್ಟೆಯಲ್ಲಿರುವ ಗ್ಯಾಸ್ ಬಿಡುಗಡೆ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. 5 ರಿಂದ 10 ಬಾರಿ ಈ ಪವನ ಮುಕ್ತಾಸನವನ್ನು ಮಾಡುವುದರಿಂದ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಇದು ವಜ್ರಾಸನ. ಹಿಂದೆ ಬೆರಳೆರಡು ಕೂಡಿರಬೇಕು, ಕಾಲು ಬೆರಳುಗಳು ಕೂಡಿರಬೇಕು, ಮುಂದೆ 4 ಇಂಚು ಗ್ಯಾಪ್ ಇರಬೇಕು. ಇದಕ್ಕೆ ವಜ್ರಾಸನ ಅಂತ ಹೇಳ್ತಾರೆ. ಈ ವಜ್ರಾಸನದಲ್ಲಿ 15 ನಿಮಿಷ ಕುಳಿತುಕೊಳ್ಳುವುದರಿಂದ ತಿಂದ ಆಹಾರ ಬೇಗನೆ ಹರಗತ್ತೆ, ಡೈಜೆಷನ್ ಪವರ್ ಹೆಚ್ಚುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು ತುಂಬ ಉಪಯುಕ್ತವಾಗಿದೆ. ಮುಂದಿನ ಆಸನ ಉತ್ಥಾನ ಪಾದಾಸನ. ಶುರು. ಈ ಆಸನವನ್ನು ಮಾಡುವುದರಿಂದ ನಮ್ಮ ಕಿಬ್ಬೊಟ್ಟೆಯಲ್ಲಿರುವಂಥ ಕೊಬ್ಬು ಕರಗತ್ತೆ, ಮೆಟಬಾಲಿಸಮ್ ಹೆಚ್ಚಾಗುತ್ತೆ. ನೆಕ್ಸ್ಟ್ ಅರ್ಧ ಹಾಲಾಸನ್. 2 ಕೈಗಳನ್ನು ಲಾಕ್ ಮಾಡಿ ಶುರು. ಅರ್ಧ ಹಾಲಾಸನ್. ಈ ಅರ್ಧ ಹಾಲಾಸನವನ್ನು ಮಾಡುವುದರಿಂದ ಕಿಬ್ಬೊಟ್ಟೆಯಲ್ಲಿರುವಂಥ ಕೊಬ್ಬು ಕರಗತ್ತೆ. ಪಶ್ಚಿಮೋತ್ತಾಸನ. ಶುರು. ನೆಕ್ಸ್ಟ್ ಭುಜಂಗಾಸನ್. ತೀರಕ್ ಭುಜಂಗಾಸನ. ನೆಕ್ಸ್ಟ್ ಧನುರಾಸನ್. ಇದು ಧನುರಾಸನ. ಈ ರೀತಿ ಧನುರಾಸನ ಮಾಡುವುದರಿಂದ ಹೊಟ್ಟೆಯಲ್ಲಿರುವ ಕೊಬ್ಬು ಕರಗುತ್ತೆ. ಆಸನಗಳು ಪ್ರತಿಯೊಬ್ಬರ ಬದುಕಿಗೂ ಪ್ರಯೋಜನಕಾರಿಯಾಗಿವೆ. ಆದ್ದರಿಂದ ಪ್ರತಿಯೊಬ್ಬರೂ ಈ ಆಸನಗಳ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.